ದೇವನಾಮಕ್ಕೆ ಸ್ತೋತ್ರ ಉಂಟಾಗ್ಲಿ. ವಾಕ್ಯಕ್ಕಾಗಿ ನಮ್ಮ ಮುಂದಿನ ಸಮಯವನ್ನು ಒಪ್ಪಿಸಿಕೊಡ್ತಾ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಲೋಕದ ತಂದೆಯು ರಕ್ಷಕನಾಗಿರುವಂತ ನಮ್ಮ ದೇವರೇ, ನಮಗೆ ಬೋಧಿಸುವಂತ ಒಳ್ಳೆ ಬೋಧಕನು ನೀನಾಗಿದ್ದಿ ಕರ್ತನೆ. ಇವತ್ತಿನ ದಿವಸ ಈ ಜೂಮ್ ಮೀಟಿಂಗ್ ಅಲ್ಲಿ ಕರ್ತನೆ ಸೇರಿ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳ ಪ್ರಾಣಾತ್ಮ ಶರೀರಗಳನ್ನ ನಿನ್ನ ಹತೋಟಿಗೆ ಕೊಡ್ತೇನೆ ಕರ್ತನೆ. ಅವರ ಮನಸ್ಸು ಯಾವಾಗ್ಲೂ ನಿನ್ನ ವಾಕ್ಯದ ಮೇಲೆ ಇರಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ದೇವರೇ, ನಿನಗೆ ಸ್ತೋತ್ರ. ವಾಕ್ಯವನ್ನ ಹಂಚಿಕೊಳ್ಳುವಂತ ನಿನ್ನ ಮಗಳನ್ನು ಕೂಡ ಕರ್ತನೆ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ. ನಿನ್ನ ಪ್ರೀತಿಯಲ್ಲಿ ದೇವರೇ ನೀನು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲರೂ ಶ್ರದ್ಧೆಯಿಂದ ಕೇಳುವಂತೆ ನೀನು ಸಹಾಯ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೇನ್. ಥ್ಯಾಂಕ್ ಯು. Thank you, Pastor. Amen. 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 Yes, Pastor. Yeah, so we're going to continue our message about the physical healing. ನಾವು ಶಾರೀರಿಕ ಸ್ವಸ್ಥತೆಯ ಕುರಿತು ಮುಂದುವರಿಸೋಣ. And last week we concluded the message about healing of the environment. ಸೊ ಕಳೆದ ವಾರ ನಾವು ಪರಿಸರದ ಒಂದು ಗುಣಪಡಿಸುವಿಕೆ ಬಗ್ಗೆ ನೋಡಿದ್ವಿ. And we spoke about the hidden idols, the idol worship in the region, and how we have to break it down, and also the invisible idols that people hold on to. ಕಣ್ಣಿಗೆ ಕಾಣುವಂತಹ ಮತ್ತು ಕಣ್ಣಿಗೆ ಕಾಣದೇ ಇರುವಂತಹ ವಿಗ್ರಹಗಳ ಬಗ್ಗೆ ನಾವು ನೋಡಿದ್ವಿ. ಮತ್ತೆ ಅವುಗಳನ್ನ ಹೇಗೆ ಮುರಿಬೇಕು ಅನ್ನೋದ್ರ ಕುರಿತಾಗಿ ಕೂಡ ನಾವು ತಿಳ್ಕೊಂಡ್ವಿ. So we have to really be able to save our environment. So I shared that around India, there's many important nations surrounding that they do idol worship. They all believe in different gods. They are Muslim nations, Hindu nation, Buddhist nation. We have to have a wide vision to save them. ಸೊ ಈ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಭಾರತ ದೇಶದ ಸುತ್ತಲೂ ಇರುವಂತಹ ಅನೇಕ ನೆರೆಯ ದೇಶಗಳಲ್ಲಿ ಕೂಡ ವಿಗ್ರಹಾರಾಧನೆ ಅನ್ನೋದು ತುಂಬಾನೇ ಇದೆ. ಕತ್ತಲೆಯ ಶಕ್ತಿ ತುಂಬಾನೇ ಇದೆ. ಅದನ್ನೆಲ್ಲ ಕೂಡ ಸ್ವಾರ್ಥ ಮೂಲಕ ನಾವೆಲ್ಲ ಮುರಿಬೇಕು ಅಂತ ಹೇಳಿ ನಾವು ನೋಡಿದ್ವಿ. So the real way to receive physical healing is we also need to receive the filling of the Holy Spirit. ನಾಲ್ಕನೇದಾಗಿ ನಾವು ನೋಡ್ತಾ ಇರುವಂತದ್ದು ಸ್ವಸ್ಥತೆಯನ್ನ ನಾವು ನಿಜವಾಗ್ಲೂ ಹೊಂದಬೇಕು ಅಂದ್ರೆ ಮುಖ್ಯವಾಗಿ ಬೇಕಿರೋದು ಪರಿಶುದ್ಧಾತ್ಮನ ತುಂಬಿಸುವಿಕೆ. So I should say we shouldn't be filled with the worldly things, but we have to be filled with the Holy Spirit. ಅಂದ್ರೆ ಇದರ ಅರ್ಥ ಲೌಕಿಕ ವಸ್ತುಗಳಿಂದ ತುಂಬಲ್ಪಡೋದಲ್ಲ, ಆತ್ಮಿಕ ವಸ್ತುಗಳು ಅಂದ್ರೆ ಆತ್ಮಿಕ ಒಂದು ಬಲದಿಂದ ನಾವು ತುಂಬಲ್ಪಟ್ಟಿರ್ಬೇಕು. And that's our personal secret. That is our method to overcome everything and transcend everything. ಇದು ನಿಮ್ಮ ವೈಯಕ್ತಿಕ ರಹಸ್ಯವಾಗಬೇಕು. ಅಂದ್ರೆ ಶಾರೀರಿಕವಾದ ವಸ್ತುಗಳಿಂದ ನಾವು ಲೋಕವನ್ನ ಜಯಿಸೋಕ್ಕಾಗಲ್ಲ, ಆದ್ರೆ ಪರಿಶುದ್ಧಾತ್ಮನ ಬಲದಿಂದ ಅದಾಗುತ್ತೆ ಅನ್ನುವಂಥದ್ದೇ ನಮ್ಮ ರಹಸ್ಯವಾಗಬೇಕು. So of course we have many problems in our environment, in our family line. We can have physical diseases and illnesses as well, but to overcome that we need to receive the filling of the Holy Spirit. ನಮಗೆ ಶಾರೀರಿಕವಾಗಿ ಈ ಲೋಕದಲ್ಲಿ ಅನೇಕ ಸಮಸ್ಯೆಗಳಿರ್ಬೋದು, ಮತ್ತೆ ಕೌಟುಂಬಿಕವಾಗಿ ಅನೇಕ ಸಮಸ್ಯೆಗಳಿರಬಹುದು, ಆದ್ರೆ ಅವುಗಳನ್ನೆಲ್ಲ ನಾವು ಗುಣಪಡಿಸ್ಕೊಳ್ಬಹುದಾಗಿದೆ. And why? Because there are so many worldly things in the environment that we are exposed to every day, and we have to be able to discern. We have to be able to overcome them with the Holy Spirit. ಸೊ ಪರಿಸರದಲ್ಲೂ ಕೂಡ ಅನೇಕ ಸಮಸ್ಯೆಗಳು ಮತ್ತೆ ವಿಗ್ರಹಗಳು ಅನೇಕ ವಸ್ತುಗಳು ಇರೋದ್ರಿಂದ ಪ್ರತಿದಿನ ನಾವು ಅದನ್ನ ಎದುರುಗೊಳ್ಬೇಕಾಗಿದೆ. ಆದ್ರೆ ಅದನ್ನ ದೇವರಾತ್ಮನ ತುಂಬಿಸುವಿಕೆಯಿಂದಲೇ ಜಯಿಸ್ಲಿಕ್ಕೆ ಸಾಧ್ಯವಾಗುತ್ತೆ. And we know Acts 1:8 very well. It says that when you receive, let's confirm again, Acts 1:8. ವಚನಗಳನ್ನ ಓದಿ ನಾವು ಪರಿಶುದ್ಧಾತ್ಮನ ತುಂಬಿಸುವಿಕೆಯನ್ನ ದೃಢಪಡಿಸ್ಕೊಳ್ಳೋಣ. ನಮ್ಮೆಲ್ಲರಿಗೂ ಗೊತ್ತಿರುವಂತ ವಚನ ಅಪೊಸ್ತಲರ ಕೃತ್ಯಗಳು 1:8. ಮತ್ತೊಂದು ಆವರ್ತಿ ಅದನ್ನ ಓದಿ ಖಚಿತಪಡಿಸಿಕೊಳ್ಳೋಣ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. Amen. So when you receive the Holy Spirit, you receive the power from the throne, the power of God. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿರೋದು, ನೀನು ಯಾವಾಗ ಪರಿಶುದ್ಧಾತ್ಮವನ್ನ ಹೊಂದಿಕೊಳ್ತೀಯೋ ಆಗ ಪರಲೋಕದ ಬಲವನ್ನು ಹೊಂದಿಕೊಳ್ತೀಯ ಎಂಬುದಾಗಿ. And it says, you will be my witness in Jerusalem, Samaria, Judea, to the ends of the earth. So it's saying that you're going to be my witnesses in all regions, all nations. ಯಾವಾಗ ಪರಿಶುದ್ಧಾತ್ಮನ ಬಲ ನಿನ್ನ ಮೇಲೆ ಬರುತ್ತೋ ನೀನು ಯೆರೂಸಲೇಮ್, ಯೂದಯ, ಸಮಾರ್ಯ, ಲೋಕದ ಕಟ್ಟ ಕಡೆಯವರೆಗೂ ನನ್ನ
ಸಾಕ್ಷಿಯಾಗಿರ್ತೀಯಾ ಎಂಬುದಾಗಿ ಹೇಳ್ತಿದ್ದಾರೆ. That's why I kept sharing that we have to have the wide vision. So beyond India, surrounding India, there are many nations, and we have to be able to gospelize those nations as well. ಅದಕ್ಕಾಗಿನೇ ನಾನು ಹೇಳ್ತಾ ಇದ್ದೀನಿ, ನಾವು ದೇವರಾತ್ಮನ ಬಲವಿಲ್ಲದೆ ಭಾರತ ದೇಶದಲ್ಲಾಗ್ಲಿ ಭಾರತದ ಸುತ್ತಲೂ ಇರುವಂತಹ ದೇಶಗಳಿಗೆ ನಾವು ಹೋಗಿ ಸುವಾರ್ತೆ ಸಾರಿ ಆ ವಿಗ್ರಹದ ಅಂಧಕಾರವನ್ನ ಮುರಿಲಿಕ್ಕೆ ಸಾಧ್ಯವಿಲ್ಲ ಅಂತ. And we can think, I'm very weak, I'm very lacking, I have no money, I have no education, I can't do anything. That is all of our incorrect thinking. ಒಂದು ವೇಳೆ ನಾನು ತುಂಬಾ ಬಲಹೀನ, ನನ್ನ ಕೈಲಿ ಏನೂ ಆಗಲ್ಲ, ನಾನು ಅವಿದ್ಯಾವಂತ, ನನ್ನ ಹತ್ರ ಏನೂ ಇಲ್ಲ, ನಾನು ಏನು ಮಾಡಕ್ ಆಗಲ್ಲ ಅಂತ ನೀನು ಅನ್ಕೊಳ್ತಿರ್ಬೋದು. ಆದ್ರೆ ಅದು ನಿನ್ನ ತಪ್ಪಾದ ಆಲೋಚನೆ ಆಗಿದೆ. Because Jesus said that you will receive power when the Holy Spirit comes upon you. When you receive the filling of the Holy Spirit, there's nothing you cannot do. ಅದಕ್ಕಾಗಿನೇ ಯೇಸು ಕ್ರಿಸ್ತನ್ ಹೇಳಿರೋದು, ನೀನು ಪರಿಶುದ್ಧಾತ್ಮನ ಬಲದಿಂದ ತುಂಬಲ್ಪಡಬೇಕು ಅಂತ. ಪರಿಶುದ್ಧಾತ್ಮನು ನಿನ್ನ ಮೇಲೆ ಬಂದ ಮೇಲೆ ನಿನ್ನ ಕೈಲಿ ಆಗದೇ ಇರುವಂತದ್ದು ಅಂತ ಯಾವುದೂ ಇಲ್ಲ. That's why remnants, you have to have your own method to receive the filling of the Holy Spirit. ಹಾಗಾಗಿ ಇಲ್ಲಿರುವಂತ ಉಳಿದವರು ಪರಿಶುದ್ಧಾತ್ಮನ ತುಂಬಿಸುವಿಕೆಯನ್ನ ಹೊಂದಿರಬೇಕು. So through your prayer or through your praise or in your quiet time with God, you have to have your method to receive the filling of the Holy Spirit. ನೀನು ಪ್ರಾರ್ಥನೆ ಮಾಡುವ ಸಮಯದಲ್ಲಾಗ್ಲಿ, ವಾಕ್ಯ ಓದುವಂತ ಸಮಯ, ಕೇಳುವಂತ ಸಮಯದಲ್ಲಾಗ್ಲಿ, ನಿನ್ನದೇ ಆದಂತ ಒಂದು ಪದ್ಧತಿ, ನಿನ್ನದೇ ಆದಂತ ಒಂದು ಮಾರ್ಗ ಗೊತ್ತಿರಬೇಕು, ನೀನು ಹೇಗೆ ಪರಿಶುದ್ಧಾತ್ಮದಿಂದ ತುಂಬಲ್ಪಡ್ಬೇಕೆಂಬುದಾಗಿ. Today in the core worship message, Pastor spoke about David, who was the shepherd, and he enjoyed his quiet time with God when he was the shepherd in the field. ಇವತ್ತು ಪಾಸ್ಟರ್ ಯು ಅವರು ಮುಂಜಾನೆ ಪ್ರಾರ್ಥನೆಯಲ್ಲಿ ವಾಕ್ಯ ಹೇಳ್ತಿರ್ಬೇಕಾದ್ರೆ ಆತನು ದಾವಿದನ ಬಗ್ಗೆ ಹೇಳ್ತಾ ಇದ್ದ. ದಾವಿದನು ಹೇಗೆ ಕುರುಬನಾಗಿದ್ರು ಕೂಡ, ಕುರಿ ಮೇಯಿಸುವಂತ ಸಮಯದಲ್ಲೂ ಕೂಡ ಅವನು ದೇವರ ಜೊತೆ ಇರುವಂತ ಸಮಯವನ್ನ ಹೊಂದಿದ್ದ ಎಂಬುದಾಗಿ. So David, he enjoyed his quiet time with the Lord. Even though there was no one around him, he didn't feel lonely. He used that time to really reach out to God and to write the praise and write the psalms, and he gave true worship to God in his quiet time. ಅವನ ಜೊತೆಯಲ್ಲಿ ಯಾರು ಇಲ್ಲ ಅಂದ್ರೂ ಕೂಡ, ಅವನ ಜೊತೆಯಲ್ಲಿ ಮಾತಾಡುವಂತವ್ರು ಯಾರು ಇಲ್ಲ ಅಂದ್ರೂ ಕೂಡ, ಅವನು ಹೆಚ್ಚಿನ ಸಮಯ ದೇವರಿಗೆ ಕೊಟ್ಟ, ಪ್ರಾರ್ಥಿಸ್ದ, ಅನೇಕ ಕೀರ್ತನೆಗಳನ್ನ ಬರೆದ, ದೇವರ ಜೊತೆ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. And that was all David's training for the time that he would meet Goliath. ಅದೆಲ್ಲವೂ ಕೂಡ ಗೋಲಿಯಾತನನ್ನ ಸಂಧಿಸೋದಕ್ಕೆ ಒಂದು ಸಿದ್ಧತೆಯಾಗಿತ್ತು ಎಂಬುದಾಗಿ ನೋಡ್ತೇವೆ. So in whatever circumstances, in whatever we do, God is continuously preparing us. It might seem like no answers are taking place. I'm so alone. No one else is with me to do this gospel movement. That is all our incorrect thinking, because God is with us. God is guiding us. ಒಂದು ವೇಳೆ ನಿಮ್ಗೆ ಅನ್ಸ್ಬೋದು, ನಾನು ಒಬ್ಬಳೇ ಇದ್ದೀನಿ, ಈ ಒಂದು ಸುವಾರ್ತೆ ನನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗಕ್ಕಾಗಲ್ಲ, ನಾನೊಬ್ಬನೇ ಏನು ಮಾಡಕ್ ಆಗಲ್ಲ ಅಂತ ನೀನ್ ಅನ್ಕೊಳ್ತಿರ್ಬೋದು. ಆದ್ರೆ ಅದು ತಪ್ಪಾದ ಆಲೋಚನೆ ಆಗಿದೆ. ದೇವರೇ ನಿನ್ ಜೊತೆ ಇದ್ದಾರೆ, ದೇವರೇ ನಿನ್ನನ್ನ ಮಾರ್ಗದರ್ಶನ ಮಾಡ್ತಿದ್ದಾರೆ. He also spoke about Joseph, who was sold as a slave. In his young age, Joseph had the true dream of world evangelization. ಯೋಸೆಫನ ಬಗ್ಗೆ ಕೂಡ ಪಾಸ್ಟರ್ ಬೆಳಗ್ಗೆ ಹೇಳ್ತಾ ಇದ್ರು. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅವನು ಯವನಸ್ಥನಾಗಿದ್ದಾಗಲೇ ಲೋಕ ಸುವಾರ್ತೀಕರಣದ ಒಂದು ದರ್ಶನವನ್ನ ಅವನು ಪಡ್ಕೊಂಡಿದ್ದ ಎಂಬುದಾಗಿ. And even though Joseph was sold as a slave, he was thrown into prison by Potiphar's wife, he used all of his conflicts and hardship to really praise God inside of the times of difficulties. ಅವನ ಜೀವಿತದಲ್ಲಿ ಆ ಒಂದು ದರ್ಶನ ಹೊಂದಿದಾದ್ಮೇಲೆ ಅನೇಕ ಸಮಸ್ಯೆಗಳನ್ನ ಎದುರಿಸಿದ. ಒಂದು ವೇಳೆ ಅವನು ಮಾರಲ್ಪಟ್ಟದ್ದಾಗ್ಲಿ, ಪೋಟಿಫರ್ನ ಮನೆಯಲ್ಲಾಗ್ಲಿ, ಸೆರೆಮನೆಯಲ್ಲಾಗ್ಲಿ, ಆ ಎಲ್ಲ ಸಮಸ್ಯೆಗಳನ್ನ, ಬಿಕ್ಕಟ್ಟುಗಳನ್ನ ಅವನು ದೇವರನ್ನು ಆರಾಧಿಸುವಂತಹ ವಸ್ತುಗಳನ್ನಾಗಿ, ಸಮಯಗಳಾಗಿ ಮಾರ್ಪಡಿಸ್ಕೊಂಡ. And then that's how Joseph was prepared by God to be the governor of Egypt, and he saved Egypt. ಆ ರೀತಿಯಾಗಿನೇ ಯೋಸೇಫನು ಒಂದು ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿ ಮಾರ್ಪಟ್ಟು ಒಂದು ಐಗುಪ್ತವನ್ನ ರಕ್ಷಣೆ ಮಾಡಿದೆ ಎಂಬುದಾಗಿ ನೋಡ್ತೇವೆ. What I'm saying is, everything in our life, that is all God's preparation for us to be used by him for world evangelization. ನಾನೇನು ಹೇಳಕ್ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ, ನಿನ್ನ ಜೀವನದಲ್ಲಿ ಎದುರಾಗುವಂತ ಎಲ್ಲ ಪರಿಸ್ಥಿತಿಗಳನ್ನ ಕೂಡ ನಿನ್ನನ್ನ ಸಿದ್ಧಪಡಿಸೋದಕ್ಕಾಗಿ ಆಗಿದೆ. ಯಾಕಂದ್ರೆ ನಿನ್ನನ್ನ ದೇವರು ಲೋಕ ಸುವಾರ್ತೀಕರಣದಲ್ಲಿ ಮುಖ್ಯ ವ್ಯಕ್ತಿಯಾಗಿ ಉಪಯೋಗಿಸ್ಬೇಕಂತಿದ್ದಾರೆ. But Satan wants us to be bound by our problems. Satan wants us to fall into our reality. Oh no, I've been sent as a slave, like Joseph. If he fell into his reality, he wouldn't be able to fulfill God's covenant.
ಸೊ ಆದ್ರೆ ಸೈತಾನನೊಬ್ಬನಿದಾನಲ್ಲ, ಅವನೇನ್ ಮಾಡ್ತಾನೆ ಅಂದ್ರೆ ನಮ್ಮ ವಾಸ್ತವದಲ್ಲಿ ನಾವು ಬೀಳ್ಬೇಕು ಅಂತ, ಅಂದ್ರೆ ನಮ್ಮ ವಾಸ್ತವದ ಪರಿಸ್ಥಿತಿಗಳಲ್ಲಿ, ಕಷ್ಟಗಳಲ್ಲಿ ನಾವು ಕಟ್ಟಲ್ಪಡಬೇಕು ಅಂತಾನೆ ಅವ್ನು ನೋಡ್ತಾನೆ. ಯಾಕಂದ್ರೆ ನಾವು ಬಲ ಹೊಂದಿ ಮುಂದೆ ಹೋಗೋದಾದ್ರೆ ದೇವರ ಕಾರ್ಯಗಳು ಮಾಡ್ತೀವಿ ಅಂತಾನೆ ಅವನು ನಮ್ಮ ಸ್ವಂತ ಆಲೋಚನೆಗಳಲ್ಲಿ ಬೀಳುವಂತೆ ಮಾಡ್ತಾನೆ. So it's so important that during your quiet time, you really find the time to really receive the filling of the Holy Spirit. ಹಾಗಾಗಿನೇ ನಿನಗೆ ಅಂತ ಇರುವಂತ ಸಮಯದಲ್ಲಿ ದೇವರ ಜೊತೆ ಪ್ರಾರ್ಥನೆ ಮಾಡುವಂತ ಸಮಯವನ್ನ ಹೊಂದಿರಬೇಕು. Also, we have to enter into continuous prayer, Ephesians 5:18. ಮತ್ತೆ ಎರಡನೇದಾಗಿ ನಾವು ನೋಡ್ತೇವೆ ಎಫೆಸಿ 5ನೇ ಅಧ್ಯಾಯ 18ನೇ ವಚನವನ್ನ ನೋಡುವಾಗ ನಿರಂತರ ಪ್ರಾರ್ಥನೆಯಲ್ಲಿ ನಾವು ಮುಂದುವರಿಬೇಕೆಂಬುದಾಗಿ ಓದ್ಕೊಳ್ಳೋಣ. 5:18. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ನೇವಳರಾಗಿ ನಡೆದುಕೊಳ್ಳಿರಿ. Amen. Ephesians 5:18, Pastor? Yes. Yeah, that was very long. Yeah, because Yes. it is all together in our language. Okay. Yeah, so it says here, do not get drunk on wine. What it's saying is don't fall into the worldly methods, worldly ways. ಸೊ ಇಲ್ಲಿ 18ನೇ ವಚನದಲ್ಲಿ ಬರೆಯಲ್ಪಟ್ಟಿರೋದು ಏನಂದ್ರೆ ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ ಅಂತ. ಅಂದ್ರೆ ಅದರ ಅರ್ಥ ಲೋಕ ಸಂಬಂಧವಾದ ವಿಷಯಗಳಲ್ಲಿ ಬಿದ್ದು ಹೋಗಬೇಡಿರಿ ಎಂಬುದಾಗಿ. If we are drunk on wine, if we're following the ways of the world, if we just become physical beings, it's very easy for Satan to deceive us. ನಾವು ಒಂದು ವೇಳೆ ಈ ಒಂದು ಮದ್ಯಪಾನ ಮಾಡುವವರಾಗಿ ಇರುವುದಾದರೆ ಲೌಕಿಕವಾದ ವಿಷಯಗಳಲ್ಲಿ ನಾವು ಬಿದ್ದು ಹೋಗ್ತಿರ್ತೀವಿ. Instead, we have to be filled with the Spirit. ಅದಕ್ಕಾಗಿನೇ ಅದರ ಬದಲು ನಾವ್ ಯಾವಾಗ್ಲೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ದೇವರ ಆತ್ಮ ಭರಿತರಾಗಿರ್ಬೇಕು ಅಂತ 19ರಲ್ಲಿ ನೋಡ್ತೇವೆ. So when we are filled by the Spirit of God, we can have the spiritual eyes to see everything. ಯಾವಾಗ ಪರಿಶುದ್ಧಾತ್ಮರಿಂದ ನಾವು ತುಂಬಲ್ಪಡ್ತೀವೋ ಹಾಗೆ ಎಲ್ಲವನ್ನು ಕೂಡ ಆತ್ಮಿಕ ಕಣ್ಣುಗಳಿಂದ ನೋಡ್ತೇವೆ. Like I said, problems, incidents, trials, for a child of God, we shouldn't see them as problems. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಸಮಸ್ಯೆಗಳು, ಕಷ್ಟಗಳು, ಬಿಕ್ಕಟ್ಟುಗಳು ಅಂತ ನಮಗ್ ಬರುವಾಗ ಅವುಗಳನ್ನ ಸಮಸ್ಯೆಗಳಾಗಿ ನಾವು ಯಾವತ್ತೂ ನೋಡಬಾರ್ದು. Also, the Israelites, they always fell into trials because they lost hold of the blessing of God being with them. ಇಸ್ರಾಯೇಲ್ಯರು ಅನೇಕ ಸಲ ಸಮಸ್ಯೆಗಳಲ್ಲಿ ಬಿದ್ದು ಹೋಗೋದಕ್ಕೆ ಕಾರಣ ಏನಂದ್ರೆ ದೇವರು ಅವ್ರ ಜೊತೆ ಇದ್ದಾರೆ ಅನ್ನುವಂತಹ ಸತ್ಯವನ್ನ ಅವರು ಮರ್ತು ಹೋಗ್ತಿದ್ರು. When the Israelites had the exodus from Egypt and they were going in the wilderness, they had a lot of complaining and they said, "Why did you take us out of Egypt? We want to go back there so we can eat very nice food and enjoy." ಐಗುಪ್ತ ದೇಶದಿಂದ ಇಸ್ರಾಯೇಲ್ಯರನ್ನ ದೇವರು ಹೊರಗಡೆ ಕರ್ಕೊಂಡು ಬಂದಾಗ ಮೋಶೆಯನ್ನ ಹಿಡ್ಕೊಂಡು ಅವರು ಗುಣಗುಡ್ತಾ ಬೈತಾ ನಮ್ಮನ್ನ ಅಲ್ಲಿಂದ ಯಾಕೆ ಹೊರಗಡೆ ಕರ್ಕೊಂಡ್ ಬಂದೆ, ನಾವ್ ಅಲ್ಲಿದ್ದಾಗಲೇ ಚೆನ್ನಾಗಿದ್ವಿ ಅಂತ ಹೇಳ್ಬಿಟ್ಟು ಬೈತಿದ್ರು. They had so much unbelief, but what they forgot was that they were slaves in Egypt. ಅವರಲ್ಲಿ ಅನೇಕ ಅಪನಂಬಿಕೆಗಳಿತ್ತು. ಅವರಲ್ಲಿದ್ದ ಅಪನಂಬಿಕೆ ಏನು ಅಂದ್ರೆ ಅವರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ರು ಕೂಡ ನಾವು ಚೆನ್ನಾಗಿದ್ವಿ ಅನ್ನೋ ಒಂದು ಅಪನಂಬಿಕೆಯಲ್ಲಿ ಜೀವಿಸ್ತಾ ಇದ್ರು. And they lost hold of the fact that God was with them. God was guiding them to the promised land. ಆದ್ರೆ ಅವ್ರ ಅರಣ್ಯದಲ್ಲಿದ್ರು ಕೂಡ ದೇವರು ಅವ್ರ ಜೊತೆ ಇದ್ದಾರೆ ಅನ್ನೋದನ್ನ ಅವ್ರು ಮರ್ತೋಗಿದ್ರು. So for us as well, we are walking the wilderness journey. It means every day there is a new problem, new conflict that we never expected. ಹಾಗಾಗಿ ನಮ್ಮ ಒಂದು ಜೀವನದ ಪ್ರಯಾಣದಲ್ಲಿ ನಾವು ಎದುರು ನೋಡದಿರುವಂತಹ ಅನೇಕ ಸಮಸ್ಯೆಗಳು, ಅನೇಕ ವಿರೋಧಗಳನ್ನ ಎದುರುಗೊಳ್ಳಬಹುದು. Of course, nobody has a perfect life. Nobody has no problems. ಹೌದು, ಯಾರು ಕೂಡ ಪರಿಪೂರ್ಣವಾದ ಜೀವಿತವನ್ನ ಹೊಂದಿಲ್ಲ ಮತ್ತು ಸಮಸ್ಯೆಗಳಿಲ್ಲದೆ ಇರೋರು ಯಾರು ಇಲ್ಲ. Even the pastors, the spiritual leaders, all of the spiritual leaders of the world, they all have problems. ಸಮಸ್ಯೆಗಳೇ ಇಲ್ಲದೆ ಇರುವಂತವ್ರು ಯಾರು ಇಲ್ಲ ಅಂತ. ಸೊ ಈ ಲೋಕದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಸಮಸ್ಯೆಗಳಿವೆ. But the difference is, are we going to fall into the problem or are we going to see God's guidance through the problem? ಆದ್ರೆ ವ್ಯತ್ಯಾಸ ಏನು ಅಂದ್ರೆ ಆ ಸಮಸ್ಯೆಗಳು ಬಂದಾಗ ನಾವು ಸಮಸ್ಯೆದೊಳಗೆ ಬೀಳ್ತೀವ ಅಥವಾ ದೇವರ ಒಂದು ಆತ್ಮಿಕ ದೃಷ್ಟಿಯಿಂದ ಅದನ್ನ ಜಯಿಸ್ತೀವ ಅನ್ನೋದು ನಮ್ಮ ಮುಂದೆ ಇರುತ್ತೆ.
That's why being filled with the Holy Spirit is really important. And remnants, you have to really know that you have to pray, Lord, please fill me with your Holy Spirit. ಹಾಗಾಗಿನೇ ಪರಿಶುದ್ಧಾತ್ಮನ ತುಂಬಿಸುವಿಕೆ ಅನ್ನೋದು ತುಂಬಾನೇ ಮುಖ್ಯ. ಇಲ್ಲಿರುವಂತ ಎಲ್ಲ ಉಳಿದವರು ಪ್ರಾರ್ಥಿಸಬೇಕು, ದೇವರೇ ನನ್ನಲ್ಲಿ ಪರಿಶುದ್ಧಾತ್ಮನಿಂದ ತುಂಬಿಸು ಎಂಬುದಾಗಿ. All the worldly things, they are very temporary. They just make us happy temporarily, but to receive true answers, true guidance, it is through prayer. ಈ ಲೋಕದ ವಿಷಯಗಳೆಲ್ಲವೂ ಕೂಡ ಅದು ತಾತ್ಕಾಲಿಕವಾದ ಸಂತೋಷವನ್ನ ಕೊಡುತ್ತೆ, ಕ್ಷಣಿಕವಾದ ಸಂತೋಷವನ್ನ ಕೊಡುತ್ತೆ. ಆದ್ರೆ ತುಂಬಾ ತುಂಬಾ ದಿನಗಳು ಅದು ನೋವು ಕೊಡುತ್ತೆ. ಆದ್ರೆ ದೇವರ ಆತ್ಮನಲ್ಲಿ ನಾವೇನು ಪ್ರಾರ್ಥನೆ ಮಾಡಿ ದೇವರ ಆತ್ಮನ ಬಲ ಹೊಂದ್ಕೊಳ್ತೀವಿ, ಅದು ಶಾಶ್ವತವಾಗಿರುತ್ತೆ. And there it's talking about medical benefits. I think what it's trying to say is that we shouldn't neglect the medical help, medical science, because science and medicine was given to us by God as well. ಮತ್ತೆ ಈ ಒಂದು ಸ್ವಸ್ಥತೆ ಕುರಿತಾಗಿ ನಾವು ಮಾತನಾಡ್ಕೊಳ್ತಿರುವಾಗ ಮೂರನೇದಾಗಿ ವೈದ್ಯಕೀಯ ಪ್ರಯೋಜನಗಳು ಅಂತ ಹೇಳಿ ನಾವು ನೋಡ್ತೀವಿ. ವೈದ್ಯಕೀಯ ಪ್ರಯೋಜನಗಳಂದ್ರೆ ಏನು? ಆ ವೈದ್ಯಕ್ಕೆ ಸಂಬಂಧಪಟ್ಟಂತಹ ವೈದ್ಯಕೀಯವಾದ ಎಲ್ಲಾ ಔಷಧಿಗಳನ್ನ ಕೂಡ ದೇವರೇ ನೀಡಿರುವಂತದ್ದು. ಅದನ್ನ ಕೂಡ ನಮ್ಮ ಒಂದು ಅವಸರಕ್ಕೆ ತಕ್ಕಂತೆ ತೆಗೆದುಕೊಳ್ಳಬೇಕು. For some people, when they become sick, they say, "Oh, I'm not going to go to the hospital. I'm not going to take medicine. I'm just going to pray to God to receive healing." ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹುಷಾರಿಲ್ಲ ಅಂತ ಹೇಳಿದಾಗ ನಾನು ಆಸ್ಪತ್ರೆಗೆ ಹೋಗಲ್ಲ, ನಾನು ಯಾವುದೇ ಒಂದು ಔಷಧಿಯನ್ನ ತೆಗೆದುಕೊಳ್ಳೋದಿಲ್ಲ, ನಾನು ಪ್ರಾರ್ಥನೆ ಮಾಡ್ತೀನಿ, ಪ್ರಾರ್ಥನೆ ಮೂಲಕನೇ ನಾನು ಗುಣ ಹೊಂದುತ್ತೀನಿ ಅಂತ ಹೇಳ್ತಿರ್ತಾರೆ. And that's not wrong. We have to pray in all situations, but we have to also realize that God gave us the science of the world to help us and to heal us. ಆ ರೀತಿ ಹೋಗಿ ಪ್ರಾರ್ಥನೆ ಮಾಡೋದು ಕೆಟ್ಟದಂತ ಅಲ್ಲ, ತಪ್ಪಂತ ಅಲ್ಲ, ಪ್ರಾರ್ಥನೆ ಮಾಡಬೇಕು. ಆದ್ರೆ ಈ ಒಂದು ಲೋಕದ ವೈಜ್ಞಾನಿಕವಾದ ಎಲ್ಲಾ ವೈದ್ಯಕೀಯ ಪ್ರಯೋಜನಗಳು ಕೂಡ ದೇವರೇ ಕೊಟ್ಟಿರೋದು, ಅದನ್ನ ನಾವು ಉಪಯೋಗಿಸ್ಬೇಕು ಅಂತ. So even some churches, they preach to their believers, you just pray and then you can receive healing. ಕೆಲವು ಸಭೆಗಳಲ್ಲಿ ಆಸ್ಪತ್ರೆಗಳಿಗೆ ಹೋಗೋದೇ ಬೇಡ, ನೀನು ಪ್ರಾರ್ಥನೆ ಮಾಡು, ಪ್ರಾರ್ಥನೆಯಿಂದ ದೇವರು ಸ್ವಸ್ಥತೆ ಕೊಡ್ತಾರೆ ಅಂತ ಹೇಳಿ ಬೋಧಿಸ್ತಿರ್ತಾರೆ ವಿಶ್ವಾಸಿಗಳಿಗೆ. Or they say, just keep receiving the filling of the Holy Spirit and all your sickness will go away. ಇನ್ನು ಹೇಳ್ತಾರೆ, ನೀನು ಪರಿಶುದ್ಧಾತ್ಮವನ್ನ ಸತತವಾಗಿ ಹೊಂದಿಕೊಳ್ತಾ ಇದ್ರೆ ಸಾಕು, ನೀನು ಗುಣ ಹೊಂದುತ್ತೀಯಾ, ನೀನು ಯಾವುದೇ ಒಂದು ಆಸ್ಪತ್ರೆಗೆ ಹೋಗೋದು ಬೇಡ ಅಂತ. And of course, God can heal anyone. God can make any kind of miracle. But the essence of the gospel message is focusing on Jesus Christ, faith in Jesus Christ. ಹೌದು, ದೇವರು ಎಂಥ ಒಂದು ರೋಗವನ್ನು, ಎಂಥ ಒಂದು ಅನಾರೋಗ್ಯವನ್ನು ಗುಣಪಡಿಸ್ತಾರೆ. ಆದ್ರೆ ನಮ್ಮ ಒಂದು ಸುವಾರ್ತೆಯ ಒಂದು ಅಂಶ ಏನಂದ್ರೆ ಕ್ರಿಸ್ತನ ಮೇಲೆ ನಾವು ದೃಷ್ಟಿ ಇಡುವಂತದ್ದು. Satan deceives people because he makes their faith based on some miracle or some work that they can see with their eyes. ಹೌದು, ಈ ಒಂದು ಲೋಕದ ಸೈತಾನನ್ ಏನ್ ಮಾಡ್ತಾನೆ ಅಂದ್ರೆ ಈ ಅದ್ಭುತಗಳನ್ನ, ಸ್ವಸ್ಥತೆಗಳನ್ನ ಅವ್ರ ಕಣ್ಣು ಕಾಣುವಂತೆ ನಡೀಬೇಕು ಅಂತವುಗಳ ಕಡೆಗೆ ಜನರ ದೃಷ್ಟಿಯನ್ನ ತಿರುಗಿಸ್ತಿರ್ತಾನೆ. Some people, they say, "Oh, I didn't receive healing, so I don't want to believe in Jesus anymore." ಕೆಲವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ನಾನು ಸಭೆಗೆ ಹೋಗ್ತಾ ಇದ್ರು ಕೂಡ ಯಾವುದೇ ಒಂದು ಸ್ವಸ್ಥತೆಯನ್ನ, ಅದ್ಭುತವನ್ನು ಹೊಂದ್ಕೊಂಡಿಲ್ಲ, ಹಾಗಾಗಿ ಇನ್ನು ಮೇಲೆ ನಾನು ಯೇಸುವನ್ನ ನಂಬಲ್ಲ, ಸಭೆಗೆ ಹೋಗುವುದಿಲ್ಲ ಎಂಬುದಾಗಿ ಹೇಳ್ತಿರ್ತಾರೆ. But we have to be the spiritual summit. So we have to have the answer that even if God heals me or even if he doesn't, I'm still going to have true faith. ಸೊ ನಾವು ಎಂತ ನಂಬಿಕೆ ಉಳ್ಳವರಾಗಿರ್ಬೇಕು ಅಂದ್ರೆ, ಒಂದು ವೇಳೆ ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಿಲ್ಲ ಅಂದ್ರು, ಸ್ವಸ್ಥತೆ ಕೊಟ್ಟಿಲ್ಲ ಅಂದ್ರು, ನಾನು ಯೇಸುವಲ್ಲೇ ನಂಬ್ತೇನೆ, ಯೇಸುಗಾಗಿನೇ ಜೀವಿಸ್ತೀನಿ ಅನ್ನುವಂತಹ ಬಲವಾದ ನಂಬಿಕೆ ನಮ್ಮಲ್ಲಿ ಇರಬೇಕು. Because we receive the greatest blessing, that is the blessing of salvation. ಯಾಕಂದ್ರೆ ನಾವು ಒಂದು ಆಶೀರ್ವಾದವನ್ನು ಹೊಂದ್ಕೊಂಡಿದ್ದೇವೆ, ಅದು ರಕ್ಷಣೆಯ ಆಶೀರ್ವಾದ. ಅದು ನಿಜವಾಗ್ಲೂ ಎಲ್ಲಾ ಆಶೀರ್ವಾದಗಳಿಗಿಂತ ಶ್ರೇಷ್ಠವಾದ ಆಶೀರ್ವಾದ. So in the conclusion, there is a long-standing problem and we have been given the answer. ಸೊ ಈ ಮುಕ್ತಾಯದಲ್ಲಿ ನಾವು ನೋಡುವಾಗ ದೀರ್ಘಕಾಲೀನ ಸಮಸ್ಯೆ ಇದೆ, ಆದ್ರೆ ಆ ದೀರ್ಘಕಾಲದ ಒಂದು ಸಮಸ್ಯೆಯನ್ನ ಗುಣಪಡಿಸಲಿಕ್ಕೆ ದೇವರು ಉತ್ತರವನ್ನು ಕೊಟ್ಟಿದ್ದಾರೆ. So the long-standing problem, the spiritual problem, that's the three fundamental problems. ಒಂದು ದೀರ್ಘಕಾಲೀನ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಮೂರು ಮೂಲಭೂತವಾದ ಸಮಸ್ಯೆಗಳಿವೆ. And our sickness, our disease, all of the mental suffering of the world, it doesn't just come all of a sudden. It is a long-standing problem from generations and generations ago. ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಬರುವಂತ ಈ ಕಷ್ಟಗಳು, ನೋವುಗಳು, ಅನಾರೋಗ್ಯಗಳು, ಇವೆಲ್ಲ ಹಠಾತ್ ಆಗಿ ಬಂದಿರುವಂತವುಗಳಲ್ಲ. ಇವು ಈ ಒಂದು ದೀರ್ಘಕಾಲೀನ ಸಮಸ್ಯೆಗಳಿಂದ ಬಂದಿರುವಂತದ್ದು. Some people say, "Oh, all of a sudden, my family member, they went crazy or they just became very, very sick." But that is also actually the long-standing problem from the family line.
ಕೆಲವ್ರ ಜೀವನದಲ್ಲಿ ಕೆಲವು ಅನಾರೋಗ್ಯಗಳಿರುತ್ತೆ. ಅದು ಅನೇಕ ದಿನಗಳಿಂದ ಅನೇಕ ವರ್ಷಗಳಿಂದ ಸಂತಾನವಾಗಿ ಅದು ಬಂದಿರುತ್ತೆ. So I believe many people in India, they are suffering like that. Long family line illnesses, diseases coming down the line. How can we give them the answer? ಸೊ ಒಂದು ವೇಳೆ ಇದೇ ರೀತಿಯಾಗಿ ಭಾರತ ದೇಶದಲ್ಲಿ ಅನೇಕ ವರ್ಷಗಳಿಂದ ಒಂದು ವೇಳೆ ಸಮಸ್ಯೆ ಹೊಂದಿರೋರು ಬಂದ್ರೆ ದೀರ್ಘಕಾಲೀನ ಸಮಸ್ಯೆ, ಹೇಗೆ ನಾವು ಉತ್ತರ ಕೊಡಕ್ಕಾಗುತ್ತೆ ಅವ್ರಿಗೆ? We can give them we can, pray for them, or we can give them some kind of medicine short-term answer. Of course, medicine is good, but what's fundamental, we have to save their soul and their spirit. ಹೌದು, ಒಂದು ವೇಳೆ ನಾವು ಅವ್ರಿಗೆ ಆ, ಆ, ಸಹಾಯ ಮಾಡಬಹುದು, ಶಾರೀರಿಕವಾಗಿ ಅವ್ರನ್ನ ಗುಣಪಡಿಸುವಂತ ಪ್ರಯತ್ನ ಮಾಡಬಹುದು. ಆದ್ರೆ ಎಲ್ಲದಕ್ಕಿಂತ ಅತ್ಯುತ್ತಮವಾದದ್ದು ಏನಂದ್ರೆ ದೀರ್ಘಕಾಲೀನ ಸಮಸ್ಯೆಯನ್ನ ಗುಣಪಡಿಸೋದಾಗಿರ್ಬೇಕು. So actually, this gospel message is very practical. Whatever we learn through the gospel, we have to be able to share to other people. ಮತ್ತೆ ಈ ಒಂದು ಸುವಾರ್ತೆ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿರುವಂತದ್ದು ಏನಂದ್ರೆ, ನಾವು ಹೊಂದಿಕೊಂಡ್ಮೇಲೆ ಅದನ್ನ ಇನ್ನೊಬ್ರಿಗೂ ಕೂಡ ಹಂಚ್ಕೋಬೇಕು. God is not just training us and teaching us so that we can have many notes inside of our head, but God is going to bring those kind of sick, diseased, wandering people to you, and then you have to give them this answer. ಒಂದು ವೇಳೆ ದೇವರು ನಿನಗೆ ಈ ರೀತಿಯಾಗಿ ಸತತವಾಗಿ ವಾಕ್ಯಗಳನ್ನ ಕೊಡ್ತಿದ್ದಾರೆ ಅಂದ್ರೆ ಅದನ್ನೆಲ್ಲ ನೀನು ಮನಸ್ಸಲ್ಲಿ ಮಾತ್ರ ಇಟ್ಕೋಬೇಕು ಅಂತ ಅಲ್ಲ. ಈ ತರದ ಅನೇಕ ರೋಗಗಳು, ಅನಾರೋಗ್ಯಗಳು, ಸಮಸ್ಯೆಗಳಿಂದ ಬರುವಂತ ಜನರು ಇರ್ತಾರೆ. ಅವ್ರಿಗೆ ಈ ಉತ್ತರವನ್ನ ನೀನು ಕೊಡಬೇಕು ಅಂತಾನೆ ದೇವ್ರು ನಿನ್ಗೆ ಮುಂಚಿತವಾಗಿ ಸಿದ್ಧಪಡಿಸ್ತಿರೋದು. So what's very important is we have to restore the covenant of Jesus Christ. We have to receive salvation. ಅದಕ್ಕೋಸ್ಕರನೇ ಮೊದಲನೇದಾಗಿ ಹೇಳುವಂತದ್ದು ಒಡಂಬಡಿಕೆನ ನಾವು ಮರುಸ್ಥಾಪಿಸಬೇಕು. ಯಾವ ಒಡಂಬಡಿಕೆ ಅಂದ್ರೆ ಯೇಸು ಕ್ರಿಸ್ತನ ಒಂದು ಒಡಂಬಡಿಕೆನ ನಾವು ಮರುಸ್ಥಾಪಿಸಬೇಕು. And this covenant, Jesus Christ, he was given by God himself. ಇದು ಯೇಸು ಕ್ರಿಸ್ತನ ಒಂದು ಒಡಂಬಡಿಕೆ ಅಂದ್ರೆ ಈ ಯೇಸು ಕ್ರಿಸ್ತನನ್ನ ದೇವರೇ ನಮಗೋಸ್ಕರ ನೀಡಿರುವಂತದ್ದಾಗಿದೆ. And we have to let people know that the gospel is that God came down in the form of man to die for humankind by his grace. ಸುವಾರ್ತೆ ಅಂತ ಹೇಳಿದ್ರೆ ದೇವರಾಗಿರುವಂತ ಯೇಸು ಕ್ರಿಸ್ತನು ಮನುಷ್ಯನಾಗಿ ಲೋಕದಲ್ಲಿ ಬಂದು ನಮ್ಮೆಲ್ಲರಿಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟಿದ್ದಾರೆ ಎಂಬುದಾಗಿ. It's the work that only God can do. Mankind cannot force God to come down from heaven in the form of man. Only God can do it. ಮನುಷ್ಯರು ಯಾರು ಕೂಡ ಬಲವಂತವಾಗಿ ದೇವರನ್ನ ಮನುಷ್ಯರಾಗಿ ಬರೋದಕ್ಕೆ ಪ್ರಯತ್ನ ಮಾಡುವಂತ ಆಗುದಿಲ್ಲ. ಆದ್ರೆ ದೇವ್ರು ಮಾತ್ರನೇ ಮನುಷ್ಯನಾಗಿ ಬರಲಿಕ್ಕೆ ಸಾಧ್ಯವಾಗುತ್ತೆ. Also, we have to give this covenant to the next generation. The next generation are very important. ಮತ್ತು ಈ ಸುವಾರ್ತೆನ ಎರಡನೇದಾಗಿ ನಾವು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಬೇಕು ಅಂತ ಹೇಳಿ, ಯಾಕಂದ್ರೆ ಆ ಮುಂದಿನ ಪೀಳಿಗೆ ತುಂಬಾ ಮುಖ್ಯ. If our remnants can't evangelize, if our remnants can't preach the gospel, unfortunately, there is no hope for the next generation. ಒಂದು ವೇಳೆ ನಾವು ಮುಂದಿನ ಸಂತತಿಗೆ ಸುವಾರ್ತೆನ ಸಾರ್ಲಿಲ್ಲ ಅಂತ ಹೇಳಿದ್ರೆ, ಅವರು ಸುವಾರ್ತೆಗೋಸ್ಕರ ಜೀವಿಸೋರಾಗಿಲ್ಲ ಅಂತ ಹೇಳಿದ್ರೆ ಭವಿಷ್ಯಕ್ಕೆ ಒಂದು ನಿರೀಕ್ಷೆ ಇರೋದಿಲ್ಲ. Because the church, the believers, the disciples, if they don't preach the gospel, then they are not doing the work that God truly desires. ಯಾಕಂದ್ರೆ ಒಂದು ಸಭೆ ಆಗ್ಲಿ, ಸೇವಕರಾಗ್ಲಿ, ಆ ಸಭೆಯ ವಿಶ್ವಾಸಿಗಳಾಗ್ಲಿ ಸುವಾರ್ತೆನ ಸಾರ್ತಿಲ್ಲ ಅಂತ ಹೇಳಿದ್ರೆ ದೇವ್ರಿಗೆ ಇಷ್ಟವಾದ ಕೆಲಸವನ್ನು ಅವ್ರು ಮಾಡ್ತಿಲ್ಲ ಅಂತ ಅರ್ಥ. So really, we have to relay the covenant imprint into the remnants that you must preach this gospel. You have to open your mouth and share this gospel. ಹಾಗಾಗಿ ನಿನ್ನ ಒಂದು ಬಾಯನ್ನ ತೆರೆದು ಈ ಯೇಸುವಿನ ಸುವಾರ್ತೆಯನ್ನ ಮಕ್ಕಳಿಗೆ ಹೇಳ್ತಾ ಅವರ ಹೃದಯಗಳಲ್ಲಿ ಇದನ್ನ ನೀನು ಮುದ್ರೆ ಮಾಡಬೇಕು. Because Jesus Christ is with you. The power of Jesus Christ, even though you are young, even though you feel like you can't talk very well or very worried about talking to strangers, if you just ask for the filling of the Holy Spirit, God will do the work through you. ಯಾಕಂದ್ರೆ ನೀನು ದೇವರ ಮಗು ಆಗಿದ್ದೀಯಾ, ದೇವ್ರು ನಿನ್ ಜೊತೆ ಇದ್ದಾರೆ. ಒಂದ್ ವೇಳೆ ನೀನು ಸರಿಯಾಗಿ ಮಾತಾಡಕ್ ಆಗದಿರ್ಬೋದು, ಧೈರ್ಯ ಇಲ್ಲದೆ ಇರ್ಬೋದು, ಏನು ಮಾಡಕ್ ಆಗದಿರ್ಬೋದು, ಆದ್ರೆ ಪರಿಶುದ್ಧಾತ್ಮನ ತುಂಬಿಸುವಿಕೆಗೆ ನೀನು ಪ್ರಾರ್ಥಿಸುವಾಗ ದೇವ್ರು ನಿನ್ನನ್ನು ಉಪಯೋಗಿಸ್ತಾರೆ. That's why, like the teachers, especially remnant teacher Sheila, is very important to relay this covenant to all of the children that she keeps going to, the tribal children. That's very important. ಇಲ್ಲಿ ಶೀಲಾ ಸಿಸ್ಟರ್ ಇದ್ದಾರೆ, ರೆಮಿನೆಂಟ್ ಟೀಚರು. ಅವರು ಕೂಡ ಅನೇಕ ಕಡೆ ಹೋಗಿ ಸುವಾರ್ತೆನ ಅನೇಕ ಮಕ್ಕಳಿಗೆ ಸಾರ್ತಿದ್ದಾರೆ. ಹಾಗಾಗಿ ಆ ಮಕ್ಕಳಿಗೆ ಸತತವಾಗಿ ಸುವಾರ್ತೆನ ಹೇಳೋದು, ಆ ಮುದ್ರೆ ಮಾಡೋದು ತುಂಬಾ ಮುಖ್ಯ. And all the pastors, all the leaders here, you are so important to save your next generation. If the young generation in India don't stand up, then there is no hope for the future. ಮತ್ತೆ ಇಲ್ಲಿ ಜಾಯ್ನ್ ಆಗಿರುವಂತಹ ಸೇವಕರುಗಳು ಕೂಡ ನಾನು ಹೇಳ್ತೇನೆ, ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಸಭೆಗೆ ಬರುವಂತ ಮಕ್ಕಳಲ್ಲಿ ನೀವು ಸುವಾರ್ತೆಯನ್ನ ಮುದ್ರೆ ಮಾಡಿಲ್ಲ ಅಂತ ಹೇಳಿದ್ರೆ
ನಿಮ್ಮ ಸಭೆಗಾಗ್ಲಿ ಭಾರತ ದೇಶಕ್ಕಾಗ್ಲಿ ನಿರೀಕ್ಷೆನೇ ಇರೋದಿಲ್ಲ. Satan gives you a lot of deception. Have no money. We don't have this. We don't have that. Doesn't matter. You have the gospel. You can give the gospel to the next generation, raise them and save them. ಸೈತಾನನ ಕೊಡುವಂತ ಆಲೋಚನೆಗಳೇನಂದ್ರೆ, ಅಯ್ಯೋ ನನ್ನ ಕೈಲಿ ಆಗಲ್ಲ, ನನ್ನ ಹತ್ರ ಹಣ ಇಲ್ಲ, ನಾನೇನು ಮಾಡಕ್ಕಾಗಲ್ಲ ಅಂತ ಹೇಳಿ ಇವೆಲ್ಲ ನಾವು ಸೋತೋಗೋದಕ್ಕೆ ಸೈತಾನನು ಪ್ರಯತ್ನಿಸ್ತಾನೆ. ಆದ್ರೆ ನಮ್ಮ ಹತ್ರ ಇರುವಂತದ್ದೇನು, ಯಾವತ್ತಿಗೂ ಹಾಳಾಗದೇ ಇರುವಂತ ಸುವಾರ್ತೆ ಇದೆ. ಅದನ್ನ ನಾವು ಮುಂದಿನ ಸಂತತಿಗೆ ಕೊಟ್ರೆ ಸಾಕು. Actually, the more that we don't have anything, we really have that burning heart. I really just want to save the generation. I want to save the field. ನಮ್ಮ ಹತ್ರ ಯಾವಾಗ ಏನು ಇರೋದಿಲ್ವೋ ಅವಾಗಲೇ ನಾವು ಹೆಚ್ಚು ದೇವ್ರಿಗೋಸ್ಕರ ಸುವಾರ್ತೆಗೋಸ್ಕರ ಜೀವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. So it doesn't matter, when we die and go to heaven, of course, God is going to say, well done, good and faithful servant. You did exactly what I wanted to do for the age. ಆಗ ನಾವು ಸತ್ತು ಒಂದು ದಿನ ಪರಲೋಕಕ್ಕೆ ಹೋಗ್ತೀವಿ. ಪರಲೋಕಕ್ಕೆ ಹೋದಾಗ ದೇವ್ರಿಗೆ ನೀನ್ ಎಷ್ಟು ಸಂಪಾದನೆ ಮಾಡ್ಕೊಂಡಿದ್ಯಾ ಅಂತ ಹೇಳಿ ನೋಡೋದಿಲ್ಲ. ನೀನು ನಶಿಸಿ ಹೋಗ್ತಿರುವಂತಹ ಆತ್ಮಗಳನ್ನ ಎಷ್ಟು ರಕ್ಷಣೆ ಮಾಡಿದ್ಯಾ, ಎಷ್ಟು ಸುವಾರ್ತೆ ಸಾರಿದ್ಯಾ ಅನ್ನೋದನ್ನ ನೋಡಿನೇ ಬಾಲ ನನ್ನ ಸೇವಕ, ಬಾ ನನ್ನ ರಾಜ್ಯದಲ್ಲಿ ಅಂತ ಹೇಳಿ ಆತನು ಕರೀತಾರೆ. So be proud of your ministry and have, assurance that God is with you and receive strength every single day. ಹಾಗಾಗಿ ದೇವರ ಆತ್ಮನ ತುಂಬಿಸುವಿಕೆಯಲ್ಲಿ ಇದ್ದುಕೊಂಡು ದೇವರಲ್ಲಿ ನಂಬಿಕೆ ಇಟ್ಟು ದೇವ್ರ ನಿನ್ ಜೊತೆ ಇದ್ದಾರೆ ಅಂತ ಹೇಳಿ ಒಂದು ಭರವಸೆಯೊಂದಿಗೆ ನೀನು ಮುಂದೆ ಹೋಗು. Because we have to restore the spiritual fundamentals. We are living in an age where they all reject the gospel. They all reject God. The young generation, they don't even want to worship anything anymore. ಮೂರನೇದಾಗಿ ನಾವು ನೋಡುವಾಗ ಆತ್ಮಿಕ ಮೂಲಭೂತ ಅಂಶಗಳನ್ನ ನಾವು ಮರುಸ್ಥಾಪಿಸಬೇಕು ಅಂತ ನೋಡ್ತೀವಿ. ಅಂದ್ರೆ ಏನು, ಈಗಿನ ಯವನ ಮಕ್ಕಳು ಸಭೆಗೆ ಬರಕ್ ಇಷ್ಟಪಡಲ್ಲ, ಪ್ರಾರ್ಥನೆ ಮಾಡಕ್ ಇಷ್ಟಪಡಲ್ಲ, ದೇವ್ರ ವಾಕ್ಯ ಕೇಳಿಸ್ಕೊಳಕ್ ಇಷ್ಟಪಡಲ್ಲ. They love money. They want to go on their phone. They want to be on social media, do all these things. They don't even care about their spiritual life. ಅವರ ಆತ್ಮಿಕ ಜೀವಿತದ ಬಗ್ಗೆ ಅವ್ರ ಆಲೋಚನೆನೇ ಮಾಡಲ್ಲ. ಅವ್ರು ಯಾವಾಗ್ಲೂ ಕೂಡ ಹಣದ ಬಗ್ಗೆ ಯೋಚನೆ ಮಾಡ್ತಾರೆ, ಓದೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಫೋನ್ ಬಗ್ಗೆ ಯೋಚನೆ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಅದ್ರ ಬಗ್ಗೆ ಹೆಚ್ಚು ಸಮಯ ಕಳೀತಿರ್ತಾರೆ. So Satan makes them spiritually ignorant, spiritually dumb, but we have to really revive them, restore the spiritual fundamentals in everybody that we meet. ಸೊ ನಾವು ಭೇಟಿಯಾಗುವಂತ ಪ್ರತಿಯೊಬ್ಬರಲ್ಲಿ ಕೂಡ ಈ ಒಂದು ಸಮಸ್ಯೆಗಳು ಇರೋದ್ರಿಂದ ಅವರಿಗೆ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ಹಂತವಾಗಿ ಒಂದು ಏನೋ ಆತ್ಮಿಕವಾಗಿ ಮೂರ್ಖರನ್ನಾಗಿ ಮಾಡ್ತಿರ್ತಾನೆ. ಅಂತವ್ರನ್ನ ನಾವು ಭೇಟಿ ಮಾಡಿ ಸರಿಯಾದ ರೀತಿಯಲ್ಲಿ ಅವ್ರನ್ನ ಈ ಆತ್ಮಿಕ ಮೂಲಭೂತವಾದ ಅಂಶಗಳನ್ನ ಮರುಸ್ಥಾಪಿಸ್ಬೇಕು ಅವರಲ್ಲಿ. And your remnants, your disciples, your church members, they are your fruits. They are your fruits that God will surely do the work of gospelization through them. ಮತ್ತೆ ನಿನ್ನ ಮಕ್ಕಳಾಗ್ಲಿ, ನಿನ್ನ ಸಭೆಯಲ್ಲಿರುವಂತಹ ಯವನ ಮಕ್ಕಳಾಗ್ಲಿ, ಅವರು ನಿನ್ನ ಫಲವಾಗ್ಬೇಕು. ಅಂದ್ರೆ ನಿನ್ನ ಒಂದು ಪ್ರಯಾಸ, ನಿನ್ನ ಕಷ್ಟದಿಂದ ಅವರು ದೇವರಿಗಾಗಿ ಜೀವಿಸ್ಬೇಕು. ಮತ್ತೆ ನಿನ್ನ ನಂತರ ಅವರು ಈ ಸ್ವಾರ್ಥ ಸೇವೆನ ಮುಂದುವರಿಸ್ಬೇಕು. So we have to have the spiritual warfare, fight the spiritual battles. Satan hates us. Satan is jealous of us. Satan doesn't want world evangelization to happen. That's why he always attacks us. ನಾಲ್ಕನೇದಾಗಿ ಆತ್ಮಿಕ ಯುದ್ಧ ಅಂತ. ನೀನು ನಾನು ಈ ಆತ್ಮಿಕ ಯುದ್ಧದಲ್ಲಿದ್ದೇವೆ. ಈ ಸುವಾರ್ತೆ ಸಾರೋದು, ಸಭೆ ನಡೆಸೋದು, ದೇವರ ಕಾರ್ಯಗಳು ಮಾಡೋದು ಯಾರಿಗ ಇಷ್ಟ ಇಲ್ಲ ಅಂದ್ರೆ ಅದು ಸೈತಾನಿಗೆ ಇಷ್ಟ ಇಲ್ಲ. ಹಾಗಾಗಿ ಅವನು ದುರಾತ್ಮಗಳು ಒಂದಲ್ಲ ಇನ್ನೊಂದು ರೀತಿಯಲ್ಲಿ ನಮ್ಮನ್ನ ತಡೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ. But we have to believe that we are the most important people. We are more important than the president, the prime minister, the richest man in the world. Who cares? Because they're not doing God's work. We are truly doing God's work because we are restoring the spiritual answer of Christ. ಲೋಕದ ದೃಷ್ಟಿಯಲ್ಲಿ ಶ್ರೀಮಂತರು, ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ಮುಖ್ಯವಾಗಬಹುದು. ಆದ್ರೆ ದೇವರ ದೃಷ್ಟಿಯಲ್ಲಿ ಯಾವ ರಾಜಕಾರಣಿ, ಯಾವ ಅಧ್ಯಕ್ಷರು, ಯಾವ ಒಂದು ಪ್ರಧಾನ ಮಂತ್ರಿಗಳು, ಯಾರು ಕೂಡ ಶ್ರೀಮಂತರು ಕೂಡ ದೇವರ ದೃಷ್ಟಿಯಲ್ಲಿ ಮುಖ್ಯವಲ್ಲ. ದೇವರ ದೃಷ್ಟಿಯಲ್ಲಿ ಮುಖ್ಯ ಯಾರು ಅಂದ್ರೆ ಸುವಾರ್ತೆ ಸಾರುವಂತಹ ನಾನು ನೀನು ಅತ್ಯಂತ ಮುಖ್ಯವಾದ ವ್ಯಕ್ತಿಗಳಾಗಿದ್ದಾರೆ. So never be deceived. Always pray. Continuously restore your identity, who God called you to be. ಹಾಗಾಗಿ ನೀನ್ ಯಾವ ವಿಷಯದಲ್ಲೂ ಕೂಡ ವಂಚನೆಗೆ ಒಳಗಾಗ್ಬೇಡ, ಮೋಸ ಹೋಗ್ಬೇಡ. ಬಲವಾಗಿ ನೀನು ದೇವರಲ್ಲಿದ್ದು ನಿನ್ನನ್ನ ದೇವ್ರು ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾರೆ ಅದನ್ನ ಮರೆಯದೆ ಆ ಒಂದು ಮಾರ್ಗದಲ್ಲಿ ಹೋಗು. We all have ups and downs. We all need to receive healing. But one thing we should never let go of is the covenant. Never lose hold of our spiritual walk of faith. ಎಲ್ಲರ ಜೀವಿತದಲ್ಲೂ ಮೇಲೆ ಕೆಳಗೆ ಅಂತ ಇರುತ್ತೆ, ಅಂದ್ರೆ ಏಳು ಬೀಳುಗಳು ಇರುತ್ತೆ. ಆದ್ರೆ ಎಂತ ಪರಿಸ್ಥಿತಿಯಲ್ಲೂ ಕೂಡ ನಾವು ಬಿಡದೆ ಇರ್ಬೇಕಾಗಿರುವಂತ ಒಂದು ವಿಷಯ ಏನು ಅಂದ್ರೆ ದೇವರ ಸುವಾರ್ತೆ, ದೇವರ ಒಡಂಬಡಿಕೆ. When we feel weak, when we feel tired, we have to continuously pray, break down the darkness and receive the new grace from God. ನಾವೆಷ್ಟು ಬಲಹೀನರಾಗಿರ್ತೇವೋ, ನಾವೆಷ್ಟು ಅನಾರೋಗ್ಯದಲ್ಲಿರ್ತೇವೋ ಅಷ್ಟು ಹೆಚ್ಚಾಗಿ ದೇವರ ಆತ್ಮನ ತುಂಬಿಸುವಿಗಾಗಿ, ದೇವರ ಕೃಪೆಗಾಗಿ ಪ್ರಾರ್ಥಿಸಬೇಕಾಗಿದೆ.
So healing is so important. When you receive tremendous healing, you'll be jumping up and down and give all glory to God. ಯಾವಾಗ ನೀನು ಆತ್ಮಿಕವಾಗಿ ಸಂಪೂರ್ಣ ಗುಣ ಹೊಂದುತ್ತೀಯೋ ಆಗ ನಿನ್ನ ಆತ್ಮವೇ ದೇವರನ್ನ ಸ್ತುತಿಸ್ಲಿಕ್ಕೆ ಪ್ರಾರಂಭಿಸುತ್ತೆ. ನೀನು ಕುಣಿದು ಕುಣಿದು ದೇವರನ್ನ ಆರಾಧಿಸ್ತೇ. So truly entrust everything to our Lord Jesus Christ and continuously do the work of evangelization, gospelization of the age. ಹಾಗಾಗಿ ಸಂಪೂರ್ಣವಾಗಿ ನಿನ್ನ ನೀನು ದೇವರಿಗೆ ಒಪ್ಪಿಸ್ಕೊಟ್ಟು ಈ ಒಂದು ಲೋಕ ಸ್ವಾರ್ಥೀಕರಣವನ್ನ ಮಾಡು. And that is our message. So we received the message about the physical healing, and we need to receive a lot of healing. So continuously receive healing through the word of Christ. ಸೊ ಹಾಗಾಗಿ ಈ ಒಂದು ಶಾರೀರಿಕವಾದ ಸ್ವಸ್ಥತೆ ಕುರಿತಾಗಿ ನಾವು ಕೆಲವು ವಾರಗಳಿಂದ ಕೇಳ್ಕೊಂಡ್ ಬಂದಿದ್ದೇವೆ. ಸಂಪೂರ್ಣವಾಗಿ ಶಾರೀರಿಕವಾದ ಸ್ವಸ್ಥತೆ ನೀವು ಪಡ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. And please, we have to keep sharing this answer that we received to the field. ಮತ್ತೆ ಈ ಒಂದು ಉತ್ತರವನ್ನ ಏನ್ ನಾವು ಪಡ್ಕೊಂಡಿದ್ದೇವೆ ಇದನ್ನ ನೀವು ಹೋಗುವಂತ ಎಲ್ಲಾ ಕ್ಷೇತ್ರಗಳಿಗೆ ಸಾರಬೇಕಾಗಿ ಕೇಳ್ಕೊಳ್ತೇನೆ. So we have a time of prayer and finish the worship. ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತಾ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಶಾರೀರಿಕವಾಗಿ ನಾವು ಸ್ವಸ್ಥತೆಯನ್ನ ಪಡ್ಕೊಳ್ಳುವಂತೆ ಕೃಪೆ ತೋರಿಸಿ. ಆ ಶಾರೀರಿಕವಾಗಿ ಸ್ವಸ್ಥತೆ ಪಡ್ಕೋಬೇಕಾದ್ರೆ ನಮ್ಮಲ್ಲಿ ಪರಿಶುದ್ಧಾತ್ಮನ ತುಂಬಿಸಬೇಕಾಗಿದೆ. ಆ ಪರಿಶುದ್ಧಾತ್ಮನಿಂದ ನಮ್ಮೆಲ್ಲರನ್ನ ತುಂಬಿಸಿ ನಿಮ್ಮ ಸೇವೆಯಲ್ಲಿ ಮುಂದೆ ನಡೆಸಬೇಕಾಗಿ, ವಾಕ್ಯ ಹಚ್ಚಿದಂತ ನಿನ್ನ ಮಗಳನ್ನ ಆಶೀರ್ವದಿಸಬೇಕಾಗಿ, ಕೇಳಿದಂತ ನಮ್ಮೆಲ್ಲ ನಿನ್ನ ಹೆಚ್ಚಾಗಿ ಬಲಪಡಿಸಬೇಕಾಗಿ ಕ್ರಿಸ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇನೆ ತಂದೆ. ಆಮೆನ್.